ರಂಜಿತ್, ನನ್ನ ಜೊತೆ ಬರಲ್ಲ. ಆಗ ನಾನು ನಮ್ಮ ತಂದೆ ಮಾತು ಕೇಳದೆ ತಪ್ಪು ಮಾಡಿದ್ದೆ. ಈಗ ಅದನ್ನು ತೆಗೆದುಕೊಳ್ತಾ ಇದ್ದೀನಿ. ನಿಮ್ ಜೊತೆ ಬರಬಾರ್ದು ಅನ್ನೋದು ನನ್ನ ಸ್ವಂತ ನಿರ್ಧಾರ. ನಮ್ಮ ಮನೆಯವ್ರಿಗೆ ಇಷ್ಟ ಇಲ್ಲದೆ ಇರೋದು ನನಗೆ ಎಷ್ಟು ಇಂಪಾರ್ಟೆಂಟ್ ಆಗಿದ್ರು ನಾನು ಕೆಲಸ ಮಾಡಲ್ಲ. ಯಾವ ಹುಡುಗನ್ ತೋರಿಸ್ತಾರೋ ನಾನು ಅವ್ರನ್ನೇ ಮದುವೆ ಆಗೋದು. ಇಡೀ ಪ್ರಪಂಚನೇ ಎದುರು ಹಾಕೊಂಡ್ರು ಈ ಸಾಕ್ಷಿನ ಜೊತೆ ಇರ್ತಾಳೆ ಅಂದ್ಕೊಂಡೆ. ಆದ್ರೆ ಇವಳು ಒಳ್ಳೆ ತಿಕ್ಕಲ್ ಸಹವಾಸ ಆಯ್ತು ಈ ಸಾಕ್ಷಿದು. ಹೋಗಿ ಹೋಗಿ ಇವಳು ನಂಬ್ಕೊಂಡ ನಾನು. ನನ್ನ ಬುದ್ಧಿಗಿಷ್ಟು ಇವ್ರ ಮುಂದೆ ಅವಮಾನ ಆಯ್ತು ಇವತ್ತು. ತುಂಬಾ ಅಪ್ಸೆಟ್ ಆಗಿದ್ದಾರೆ ಅನ್ಸುತ್ತೆ, ಅದಕ್ಕೆ ಕಾಲ್ ಕಟ್ ಮಾಡ್ತಾ ಇದ್ದಾರೆ. ಏನ್ ಫೋನ್ ಮಾಡಿರೋದು? ನಾನಿನ್ನೂ ಬದುಕಿದ್ದೀನೋ ಇಲ್ವೋ ಅಂತ ಕನ್ಫರ್ಮ್ ಮಾಡ್ಕೊಳಕ? ರಂಜಿತ್ ಪ್ಲೀಸ್ ಕೋಪ ಮಾಡ್ಕೋಬೇಡಿ. ಕೋಪ ಮಾಡ್ಕೊಳ್ದೆ ಏನೇನ್ ಮಾಡ್ಲಿ? ಒಂದೊಂದ್ಸಲಿ ಒಂದೊಂದ್ ಥರ ಮಾತಾಡ್ತೀಯ ನೀನು. ಒಂದ್ಸಲಿ ನೋಡಿದ್ರೆ ನನ್ನ ಜೊತೆನೇ ಇರ್ತೀನಿ, ಓಡ್ ಹೋಗಿ ಮದುವೆ ಆಗೋಣ ಅಂತ ಹೇಳ್ತೀಯಾ. ಇನ್ನೊಂದ್ಸಲಿ ನೋಡಿದ್ರೆ ನಮ್ಮ ತಂದೆ ತಾಯಿನೇ ಮುಖ್ಯ, ಅವ್ರು ಹೇಳ್ದ ಕೇಳ್ತೀನಿ ಅಂತೀಯ. ನಿನ್ ತಮ್ಮ ಅವಮಾನ ಮಾಡ್ತಾನೆ. ಏನ್ ಆಟ ಆಡ್ತಾ ಇದೀಯಾ ಅಥವಾ ನಿಮ್ಮಪ್ಪನ ಜೊತೆ ಸೇರ್ಕೊಂಡು ನೀನು ಆಟ ಆಡಿಸ್ತಾ ಇದೀಯಾ? ಸಾಕ್ಷಿ, ನೀನು ನಿಮ್ಮ ಮನೆಯಲ್ಲಿ ನಿಯತ್ತಿರೋಳು ನಿಮ್ಮಪ್ಪನ ಥರ ಅಲ್ಲ ಅನ್ಕೊಂಡಿದ್ದೆ. ಆದ್ರೆ ನೀನು ನಿಮ್ಮಪ್ಪನ ರಕ್ತಾನೆ ಅಂತ ಪ್ರೂವ್ ಮಾಡ್ಬಿಟ್ಟೆ ನೀನು. ರಂಜಿತ್ ನನ್ನ ಮಾತು ಸ್ವಲ್ಪ ಕೇಳ್ತೀರಾ? ಇನ್ನೇನಿದೆ ಕೇಳಕ್ಕೆ? ಅಲ್ಲ ಆರ್ಯ ಅವಮಾನ ಮಾಡಿದ್ ನೋಡ್ಲಿಲ್ವಾ ನೀನು? ಇನ್ನು ಏನಾರು ಉಳ್ಕೊಂಡಿದ್ಯಾ ಹೇಳು? ನಾನು ಹಾಗೆ ಮಾಡೋದಕ್ಕೆ ಬಲವಾದ ಕಾರಣ ಇತ್ತು ರಂಜಿತ್. ಏನ್ ಕಾರಣ ಸಾಕ್ಷಿ? ನನಗೆ ಅವಮಾನ ಮಾಡಿಸಿ ನಿನ್ ತಂದೆಗೆ ಖುಷಿ ಪಡಿಸ್ಬೇಕು ಅಂತ ತಾನೆ? ನಿಮ್ಗೆ ಅವಮಾನ ಮಾಡಬೇಕು ಅಂತ ನಾನು ಈ ರೀತಿ ಮಾಡಿಲ್ಲ ರಂಜಿತ್. ನಿಮಗೆ ಅವಮಾನ ಆದ್ರೆ ನನಗೂ ಅವಮಾನ ಆದ ಹಾಗೆ ಅಲ್ವಾ? ಮತ್ ಯಾಕೆ ಹಾಗೆ ಮಾಡ್ದೆ ಹೇಳು? ಈ 15 ದಿನ ಕಳೆದ್ರೆ ಮನೆ ಬಿಟ್ಟು ಹೋಗಿ ಮದುವೆ ಆಗ್ತಾ ಇದೀವಿ. ಈ ವಿಷಯ ಗೊತ್ತಾದ್ಮೇಲೆ ಅವ್ರೆಲ್ರಿಗೂ ಎಷ್ಟು ಶಾಕ್ ಆಗುತ್ತೆ ರಂಜಿತ್. ಆಮೇಲೆ ನಾನು ಅವ್ರನ್ನ ನೋಡ್ಬೇಕು ಅಂದ್ರೂ ಆಗಲ್ಲ. ನಾನೇ ಅವ್ರನ್ನ ಮಾತಾಡ್ಸೋದಕ್ಕೆ ಬಂದ್ರು ಅವ್ರು ನನ್ನ ಜೊತೆ ಖಂಡಿತ ಮಾತಾಡಲ್ಲ. ಅದಕ್ಕೆ ಅಟ್ಲೀಸ್ಟ್ ಈ 15 ದಿನ ಆದ್ರೂ ಅವ್ರಿಗೆ ಒಳ್ಳೆ ಮಗಳಾಗಿರೋಣ ಅನ್ಕೊಂಡೆ. ಅವ್ರ ಮನಸ್ಸಿಗೆ ನೋವಾಗದೆ ಇರೋ ಹಾಗೆ ನಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ. ಅವ್ರ ಮಗಳಾಗಿ ನನ್ನ ಕೈಲಿ ಇಷ್ಟೇ ರಂಜಿತ್ ಮಾಡೋಕ್ಕಾಗ್ತಾ ಇರೋದು. ನನ್ನ ತಂದೆಗೆ ನಿಮ್ಮನ್ನು ಕಂಡ್ರೆ ಆಗಲ್ಲ. ಇದುವರೆಗೂ ನಿಮ್ಮ ವಿಷಯದಲ್ಲಿ ಹೇಳಿರೋ ಯಾವ ಮಾತನ್ನು ನಾನು ಕೇಳಿಲ್ಲ, ಯಾವುದನ್ನು ಕೇರ್ ಮಾಡ್ದೇನೆ ಬಂದಿದ್ದೀನಿ. ಅಟ್ಲೀಸ್ಟ್ ಈ ಮನೆನ ಪರ್ಮನೆಂಟಾಗಿ ಬಿಟ್ಟು ಹೋಗೋಕ್ಕಿಂತ ಮುಂಚೆನಾದರೂ ಅವ್ರ ಮಾತನ್ನ ಕೇಳೋಣ ಅಂದ್ಕೊಂಡೆ. ನಾನು ಮಾಡಿದ ತಪ್ಪ ರಂಜಿತ್? ಅದು ಸರಿ ಸಾಕ್ಷಿ, ಆದರೆ ಇದರಿಂದ ಏನು ಪ್ರಯೋಜನ ಹೇಳು? ಯಾಕಂದರೆ ಇನ್ನು 15 ದಿವಸ ಆದಮೇಲೆ ನಾವು ಮನೆ ಬಿಟ್ಟು ಹೋಗಿ ಮದುವೆ ಮಾಡ್ಕೊಳ್ಳೋದು ಕನ್ಫರ್ಮ್ ತಾನೆ? ಆವಾಗಾದರೂ ನಿಮ್ಮ ಮನೆಯವ್ರು ಬೇಜಾರು ಮಾಡ್ಕೊಂಡೇ ಮಾಡ್ಕೋತಾರಲ್ವಾ? ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡಿದ್ರೆ ಇದರಿಂದ ಏನು ಪ್ರಯೋಜನ ಇಲ್ಲ ಅಂತ ನಿಮ್ಗೆ ಅನಿಸ್ಬೋದು. ಆದರೆ ಅವ್ರ ಮಕ್ಕಳಾಗಿ ಸ್ವಲ್ಪ ದಿನದ ಮಟ್ಟಿಗಾದರೂ ಅವ್ರಿಗೆ ಸಂತೋಷ ಆಗೋ ಹಾಗೆ ನಡ್ಕೊಂಡ್ರೆ ನನ್ನ ಮನಸ್ಗೂ ಸ್ವಲ್ಪ ಸಮಾಧಾನ ಇರುತ್ತೆ ರಂಜಿತ್. ಇಲ್ಲ ಅಂದರೆ ನನ್ನ ಪ್ರತಿ ಕ್ಷಣ ಗಿಲ್ಟಿಂದ ಒದ್ದಾಡಬೇಕಾಗತ್ತೆ. ಏನೋ ಈ ಥರದ ಸೆಂಟಿಮೆಂಟ್ ಎಲ್ಲ ನನಗೆ ಅರ್ಥ ಆಗಲ್ಲ ಸಾಕ್ಷಿ. ಬರೀ ಸೆಂಟಿಮೆಂಟ್ ಕಾರಣ ಅಲ್ಲ ರಂಜಿತ್. ನೀವು ಪದೇ ಪದೇ ಮನೆಗೆ ಬರ್ತಾ ಇದ್ರೆ ಮನೇಲಿ ಎಲ್ರಿಗೂ ಡೌಟ್ ಬರುತ್ತೆ. ಆರ್ಯ ಪ್ರತಿ ಸಲ ನನ್ನ ಫೋನ್ ಕಾಲ್ಸ್ನ ಚೆಕ್ ಮಾಡ್ತಾ ಇರ್ತಾನೆ. ಅಟ್ಲೀಸ್ಟ್ ನಾನು ನಿಮ್ಮ ಹತ್ರ ಕಟುವಾಗಿ ಮಾತಾಡಿದ್ರೆ ನಮ್ಮ ಮೇಲೆ ಡೌಟ್ ಪಡೋದನ್ನಾದರೂ ನಿಲ್ಲಿಸ್ತಾರೆ. ಹಾಗಾದರೆ ನಾನು ನಿನ್ನನ್ನು ನೋಡೋದಕ್ಕಾಗೋದೇ ಇಲ್ವಾ? ನೋಡಿ, ನಾವಿಬ್ಬರು ಓಪನ್ ಆಗಿ ಮೀಟ್ ಮಾಡೋಕ್ಕಾಗಲ್ಲ, ಫೋನ್ ಕಾಲ್ಸ್ ಕೂಡ ಮಾಡೋಕ್ಕಾಗಲ್ಲ. ಅಫಿಷಿಯಲ್ ಆಗಿ ನಾವಿಬ್ಬರು ದೂರ ದೂರ ಆಗಿದ್ದೀವಿ ಅಂದ್ಕೊಳ್ಳಿ. ಏ ಸಾಕ್ಷಿ, ಇದು ತುಂಬ ಮೋಸ ಇದು ಅಲ್ಲ. ನಿನ್ನ ನೋಡಿದೆ, ನಿನ್ನ ಹತ್ರ ಮಾತಾಡದೆ ಹೇಗಿರಲಿ ಸಾಕ್ಷಿ ನಾನು? ಇನ್ನು 15 ದಿನ ಕಳೆದ್ರೆ ಜೀವನ ಪರ್ಯಂತ ನಿಮ್ಮ ಜೊತೆನೇ ಇರ್ತೀನಿ. ಅಟ್ಲೀಸ್ಟ್ ಈ 15 ದಿನನೂ ತಾಳ್ಮೆಯಿಂದ ಇರೋಕ್ಕಾಗಲ್ವಾ? ತುಂಬ ಕಷ್ಟ ಆಗುತ್ತೆ ಸಾಕ್ಷಿ. ನಿನ್ನ ಹತ್ರ ಮಾತಾಡದೇ ಇದ್ರೆ ನನಗೆ ಹೊತ್ತೇ ಹೋಗಲ್ಲ ಗೊತ್ತಾ? ಸರಿ, ಈ 15 ದಿನ ದೂರ ಇರೋದಕ್ಕೋಸ್ಕರ ಒಂದು ಗಿಫ್ಟ್ ಕೊಡ್ತೀನಿ. ನನ್ನ ನೆನಪಾದಾಗಲ್ಲ ಈ ಗಿಫ್ಟ್ನ ನೆನಪು ಮಾಡ್ಕೊಳ್ಳಿ. ಗಿಫ್ಟಾ? ಏನು?
ಅಬ್ಬಾ, ಈಗ ನೋಡಪ್ಪ ಮನ್ಸಿಗೆ ಸಮಾಧಾನ ಆಯ್ತು. ಇನ್ನೊಂದು ಕೊಟ್ಟಿದ್ದಿದ್ರೆ ತುಂಬಾ ಚೆನ್ನಾಗಿರ್ತಿತ್ತು. ನಾನು ಫೋನ್ ಇಡ್ತಾ ಇದ್ದೀನಿ, ಬಾಯ್. ಏ ಸಾಕ್ಷಿ, ಏನೋ ಏನೋ ಆಗಿದೆ, ಮನಸ್ಸು ಹಾದಿ ತಪ್ಪಿದೆ, ಆಗೋಗಿದೆ ಮಾಯ ನನ್ನ ಮುದ್ದಿನ ಹೃದಯ, ಕುಡಿ ನೋಟವ ಎಡವಿ ಜಾರಿ ಬಿದ್ದಿದೆ ಜೀವ. ಬೇಟಿ, ಈ ಅಬ್ಬಾಜಾನ್ ಮೇಗೆ ನಿನ್ಗೆ ಪ್ರೀತಿ ವಿಶ್ವಾಸ ಎಲ್ಲ ಐತೆ ತಾನೆ? ಇದೇನ್ ಚಾಚಾ ಹೀಗೆ ಕೇಳ್ತಾ ಇದ್ದೀರಾ? ಹೆತ್ತೋರು ನನಗೆ ಜೀವ ಕೊಟ್ರು, ನೀವ್ ನನಗ್ ಜೀವನ ಕೊಟ್ರಿ. ಅಮ್ಮ ಸತ್ತೋದ್ರು, ಅಪ್ಪನೂ ಬಿಟ್ಟು ಹೋದ್ರು. ಅವ್ರಿಗಿಂತ ನೀವೇ ತಾನೇ ನನಗೆ ಹೆಚ್ಚು. ನಿನ್ಮೇಲೆ ನಂಗೆ ಪ್ರೀತಿ ವಿಶ್ವಾಸ ಇಲ್ಲದೆ ಇರುತ್ತಾ? ನೀವ್ ನನ್ ಪ್ರೀತಿ ಅಬ್ಬಾಜಾನ್. ಅರೆ ಬೇಟಿ, ಈ ಅಬ್ಬಾಜಾನ್ ಹೇಳಿದ ಮಾತು ಎಲ್ಲ ಕೇಳ್ತಿ ಇಲ್ಲ? ನೀವ್ ಬಾಯಲ್ಲಿ ಹೇಳಿ, ನಾನ್ ತಲೆ ಮೇಲೆ ಹೊತ್ಕೊಂಡ್ ಮಾಡ್ತೀನಿ. ಸಚ್? ಹಾ ಬೇಟಿ, ಏನಂದ್ರೆ ಚಿದಂಬರ್ ಸಾಬ್ ನನಗೆ ಫೋನ್ ಮಾಡಿದ್ರು. ಮೇಡಮ್ ಕರೀತಾ ಇದ್ದಾರೆ. ನಕ್ಕೋ ಬೇಟಿ, ತುಮ್ ಮತ್ ಜಾओ. ಬೇಟಿ. ಹಲೋ ಮೇಡಮ್. ಹಾಯ್, ನಿನ್ನ ಹತ್ರ ಸ್ವಲ್ಪ ಮಾತಾಡಬೇಕು. ಹೇಳಿ. ಇಲ್ಲಿ ಬೇಡ, ಹೊರಗೆ ಹೋಗೋಣ ಬಾ, ಕಾರ್ ಹತ್ತು. ಒಂದ್ ನಿಮಿಷ ಮೇಡಮ್, ನಮ್ ಚಾಚಂಗೆ ಹೇಳಿ ಬರ್ತೀನಿ. ಚಾಚಾ, ನಾನು ಸ್ವಲ್ಪ ಅರ್ಪಿತ ಅವ್ರ ಜೊತೆ ಹೋಗಿ ಬರ್ತೀನಿ. ಎಲ್ಲಿಗೆ? ಅವ್ರೇನೋ ನನ್ನ ಹತ್ರ ಮಾತಾಡ್ಬೇಕಂತೆ. ನೈ ಬೇಟಿ, ಅವ್ರ ಜೊತೆ ಹೋಗ್ಬೇಡ. ಯಾಕೆ ಚಾಚಾ? ನಿನಗೆ ಗೊತ್ತಲ್ಲ, ಅದು ಖರಾಬ್ ಹೆಂಗ್ಸು. ಶಿಶುವಾರದ ವಿಷಯದಲ್ಲಿ ನಿನ್ ಜೊತೆ ಎಷ್ಟು ಜನ. ಚಾಚಾ, ನಾವಿಬ್ರು ಅದನ್ನ ಮರ್ತಾಯ್ತು, ನೀವು ಮರ್ತು ಬಿಡಿ. ಬೇಡ ಬೇಟಿ, ನಿನ್ನೆವರೆಗೂ ಅವ್ರು ಕಂಡ್ರೆ ನಿನ್ಗೆ ಆಗ್ತಿರ್ಲಿಲ್ಲ. ಇವತ್ತೇನು ಮೇಡಮ್ ಮೇಡಮ್ ಕಂಡೆ ಅವ್ರ ಜೊತೆ ಹೋಗೋದು? ಕೋಪ ಮಾಡ್ಕೋಬೇಡಿ ಚಾಚಾ, ಅರ್ಪಿತ ಅವರು ತುಂಬಾ ಒಳ್ಳೆಯವರು. ಆದ್ರೆ ಜಾಗದ ವಿಷಯದಲ್ಲಿ ಮಾತ್ರ ಕೆಟ್ಟವ್ರು ಅನ್ಸಿದ್ರು ಅಷ್ಟೇ. ನೈ ಬೇಟಿ, ಇಷ್ಟು ಜಲ್ದಿ ಯಾರನ್ನೂ ನಂಬಾರ್ದು. ನಂಬೇಕಾಗುತ್ತೆ ಚಾಚಾ, ಎಲ್ರು ಇವತ್ತಿದ್ದಾಗೆ ನಾಳೆ ಇರಲ್ಲ ಅಲ್ವಾ? ಈಗ ನೀವೇ ತಗೊಳ್ಳಿ, ಆದಿತ್ಯ ನಿಮ್ ಮಗನ್ ತರ ಅಂತ ಹೇಳ್ತಿದ್ರಿ, ಆದ್ರೆ ಇವಾಗ ಅವನ್ನ ಕಂಡ್ರೆ ನಿಮ್ಗೆ ಆಗಲ್ಲ. ನನಗೂ ಅಷ್ಟೇ, ಮುಂಚೆ ಅರ್ಪಿತ ಕೆಟ್ಟೋರು ಅಂತ ಅನಿಸ್ತಿದ್ರು, ಈಗ ಅವರು ಒಳ್ಳೆಯವರು ಅಂತ ಅನಿಸ್ತಿದೆ. ಅದು ತಪ್ಪಾ? ಚಾಚಾ, ನನಗೆ ಯಾವ್ದು ಸರಿ ಯಾವ್ದು ತಪ್ಪು ಅಂತ ಡಿಸೈಡ್ ಮಾಡೋಷ್ಟು ವಿವೇಕ ಬಂದಿದೆ. ದಯವಿಟ್ಟು ನೀವು ನನ್ನ ಚಿಕ್ಕವಳ ಥರ ಟ್ರೀಟ್ ಮಾಡಬೇಡಿ. ಹೊರಡೋಣವಾ? ಹಾ, ಬಂದೆ ಮೇಡಮ್. ಚಾಚಾ, ಅವ್ರು ಕಾಯ್ತಿದ್ದಾರೆ, ನಾನು ಬೇಗ ಹೋಗಿ ಬರ್ತೀನಿ. ಬಾಯ್ ಬಾಯ್. ಬೇಟಿ, ಅರೆ ಅಲ್ಲ, ಏನು ಅತ್ತೆ ಸೊಸೆ ಇಬ್ರು ಏನೋ ಮಾಡ್ತಿದ್ದೀರಾ? ನಿಮ್ಮ ಅಜ್ಜಿ ಇವತ್ತು ಕೋಡ್ಬಳೆ ಮಾಡ್ತಾ ಇದ್ದಾರೆ, ಅದಕ್ಕೆ ಅವ್ರಿಗೆ ಹೆಲ್ಪ್ ಮಾಡ್ತಾ ಇದ್ದೀನಿ. ವಾವ್, ಕೋಡ್ಬಳೆ ನನ್ನ ಫೇವ್ರೆಟ್ ತಿಂಡಿ. ಅರ್ಚವ್ರೆ, ಇವಳು ಚಿಕ್ಕವಳಾಗಿದ್ದಾಗ ಮನೆಗೆ ಒಂದ್ಸಲ ಬಳೆ ಹಾಕೊಂಡು ಬಂದಿದ್ಲು. ಆಗ ಅಮ್ಮ ಇವಳನ್ನ ಬಳೆ ಹಾಕೊಳ್ಳೆ ಅಂದ್ರೆ ನನಗೆ ಈ ಬಳೆ ಬೇಡ, ಕೋಡ್ ಬಳೆ ಬೇಕು ಅಂತ ಹೇಳ್ತಿದ್ಲು. ಅದನ್ನ ನೆನ್ಸ್ಕೊಂಡು ಒಂದು ವಾರ ನಕ್ಕಿದ್ವಿ ಅಲ್ವಾ ಅಮ್ಮ? ಹೌದು, ಆ ಬಳೆ ಹಾಕೊಂಡು ಬಂದಾಗೆಲ್ಲ ಎಲ್ಲಿ ಆ ನಿನ್ ಕೋಡ್ಬಳೆ ಮೊಮ್ಮಗಳು ಅಂತ ಕೇಳೋಳು. ಅದಿರ್ಲಿ, ಏನಿವತ್ತು ನನ್ನ ಫೇವ್ರೆಟ್ ತಿಂಡಿ? ಇನ್ಮೇಲೆ ನೀನ್ ಇಷ್ಟಪಡೋ ಒಂದ್ ಡಿಶ್ ಊಟದಲ್ಲಿ ಇರ್ಲೇಬೇಕು ಅಂತ ಹೈಕಮಾಂಡ್ ಆರ್ಡರ್ ಮಾಡಿದ್ದಾರೆ. ಓಹೋ, ಅದಕ್ಕೆನಾ ನನ್ನ ತಮ್ಮ ಗುಬೆ ಮುಖ ಉದಿಸ್ಕೊಂಡು ಕೂತಿರೋದು? ಮತ್ತೆ ಅಪ್ಪಂಗೆ ನಿನ್ ಕಂಡ್ರೆ ಪ್ರೀತಿ ಜಾಸ್ತಿ, ಹೊಟ್ಟೆ ಕಿಚ್ಚಾಗುತ್ತೆ ನನಗೆ. ಹಾಗೇನಿಲ್ಲ ಕಣೋ, ಅಪ್ಪನಿಗೆ ನಿನ್ ಕಂಡ್ರೇನೆ ಜಾಸ್ತಿ ಪ್ರೀತಿ. ಇವತ್ತೆಲ್ಲ ನಾಳೆ ನನ್ನ ಮದುವೆ ಆಗಿ ಗಂಡನ ಮನೆಗೆ ಹೋಗೋಳಲ್ವಾ, ಅದಕ್ಕೆ ಟೆಂಪರರಿಲಿ ನನ್ನ ಮೇಲೆ ಜಾಸ್ತಿ ಪ್ರೀತಿ ತೋರಿಸ್ತಾ ಇದ್ದಾರೆ. ಯಾಕೆ ಹಾಗಂತೀಯ? ನೀ ನಮ್ಮೆಲ್ಲರೂ ಪ್ರಾಣ ಕಣೆ, ಟೆಂಪ್ರವರಿ ಪ್ರೀತಿ ಇಟ್ಕೊಳಕ್ಕಾಗತ್ತಾ? ತಮಾಷೆಗೆ ಹಾಗಂದೆ ಅಮ್ಮ, ಈ ಕೋತಿಗೆ ಸಮಾಧಾನ ಆಗ್ಲಿ ಅಂತ. ಸಮಾಧಾನ ಆಗೋದಿರ್ಲಿ, ಟೆನ್ಷನ್ ಆಗ್ಬಿಟ್ಟಿತ್ತು. ಆಕ್ಚುಲಿ ನಿನ್ ಕಂಡ್ರೆ ಅವರಷ್ಟೇ ನನಗೂ ಪ್ರೀತಿ ಇದೆ. ಬರೀ ಬಾಯ್ ಮಾತು ಪ್ರೀತಿ ನಿಂದು. ಯಾಕೆ ಆಗಂತ್ಯ? ಮತ್ತೆ ನನಗೆ ಗಂಡು ಹುಡುಕ್ತೀನಿ ಅಂದೆ, ಯಾವನು ಬಕ್ರ ಸಿಗ್ಲಿಲ್ವಾ? ಏನು ಮದುವೆ ಆಗೋದಕ್ಕೆ ಅಷ್ಟು ತುದಿಗಾಲಲ್ಲಿ ನಿಂತಿದ್ಯಾ? ಹೂ ಕಣೋ, ನಿನ್ ಜೊತೆ ಜಗಳ ಆಡಿ ಆಡಿ ಬೋರ್ ಆಗೋಗಿದೆ. ಅವ್ನ್ ಸಿಕ್ಕಿದ್ರೆ ಅವನ ಜೊತೆ ಜಗಳ ಆಡ್ಬೋದಲ್ಲ. ಪಾಪ, ಆ ಬಡಪಾಯಿ ಎಲ್ಲಿ ಬಚ್ಚಿಟ್ಕೊಂಡಿದ್ದಾನೋ ಏನೋ, ಅವನನ್ನ ಆ ದೇವ್ರೇ ಕಾಪಾಡಬೇಕು. ಡ್ಯಾಡ್, ನನ್ಗೊಂದು ಆಸೆ ಇದೆ, ನಡೆಸ್ಕೊಡ್ತೀರಾ? ಅದೇನು ಹೇಳಮ್ಮ? ನಾವೆಲ್ಲರೂ ಎಲ್ಲಿಗಾದ್ರೂ ಪಿಕ್ನಿಕ್ಗೆ ಹೋಗಿ ಬರೋಣವಾ? ಪಿಕ್ನಿಕ್ಕಾ? ಈಗ ಯಾಕೆ? ಇವಳಿಗೆ ಒಂದು ಗಂಡು ಗೊತ್ತಾಗ್ಬಿಟ್ರೆ ಸಾಕು, ಆಮೇಲೆ ಇವಳು ಮದುವೆ ಕೆಲಸದಲ್ಲಿ ನಾವೆಲ್ಲರೂ ಬ್ಯುಸಿ ಆಗ್ಬಿಡ್ತೀವಿ, ಒಬ್ರಿಗೊಬ್ರು ಟೈಮ್ ಕೊಟ್ಕೊಳಕ್ಕಾಗಲ್ಲ. ಅದಕ್ಕೆ ನಮಗೆಲ್ಲ ನೆನಪಲ್ಲಿ ಉಳಿಲಿ ಅಂತ ಪಿಕ್ನಿಕ್ ಹೋಗೋಣ ಅಂತ ಹೇಳ್ತೀಯಾಳೆ.
ಅಲ್ವೇನೆ? ಕರೆಕ್ಟಾಗಿ ಹೇಳಿದ್ರಿ ಡ್ಯಾಡ್. ಎಲ್ಲಿಗೆ ಹೋಗೋಣ ಹೇಳು? ಶ್ರೀರಂಗಪಟ್ಟಣ. ಶ್ರೀರಂಗಪಟ್ಟಣಕ್ಕೆ ಎಷ್ಟು ಸತಿ ಅಂತ ಹೋಗೋದು? ಬೇಕಾದಷ್ಟು ಸತಿ ಹೋಗಿದ್ದೀವಿ. ಮುಕ್ತಿನಾಗ ದೇವಸ್ಥಾನಕ್ಕೆ ಹೋಗೋಣ. ಅಜ್ಜಿ, ದೇವಸ್ಥಾನಕ್ಕೆಲ್ಲ ಹೋಗೋದು ಇದ್ದಿದ್ದೆ. ಎಂಜಾಯ್ ಮಾಡ್ಬೇಕಂದ್ರೆ ಅದ್ರ ಪಾರ್ಕ್ ಅಥವಾ ರೆಸಾರ್ಟಿಗೆ ಹೋಗ್ಬೇಕು. ಹೌದಮ್ಮ. ನಮ್ ಗೆಸ್ಟ್ ಹೌಸ್ಗೆ ಹೋಗೋಣ. ಗೆಸ್ಟ್ ಹೌಸ್ಗೆ ಹೋದ್ರೆ ಬೇಕಾದ ಅಡುಗೆ ಮಾಡ್ಕೊಂಡು ಊಟ ಮಾಡ್ಕೊಂಡು ಬರಬೇಕು ಅಷ್ಟೇ. ನಂದು ಗೇಮ್ಸು ಅದು ಇದು ಅಂತ ಏನೇನೋ ಪ್ಲಾನ್ ಇದೆಯಪ್ಪ. ಅದಕ್ಕೆ ನದಿ ತೀರಕ್ಕೆ ಹೋಗ್ಬೇಕು, ಇಲ್ಲ ಯಾವ್ದಾದ್ರು ಪಾರ್ಕ್ಗೆ ಹೋಗ್ಬೇಕು. ನದಿ ತೀರಕ್ಕೆ ಮಾತ್ರ ಬೇಡಪ್ಪ, ನನಗೆ ನೀರಂದ್ರೆ ತುಂಬಾ ಭಯ. ಪಾರ್ಕ್ ಆದ್ರೆ ಓಕೆ. ಸಾಕ್ಷಿ, ಇದೇ ಸಿಟಿ ಔಟ್ಸ್ಕರ್ಟ್ ಅಲ್ಲಿ ದೇವಗಂಗ್ ಅಂತ ಒಂದು ಪಾರ್ಕ್ ಇದೆ, ಸಕ್ಕತ್ತಾಗಿದೆ, ಅಲ್ಲಿಗೆ ಹೋಗೋಣ. ಓಹೋ, ಆ ಪಾರ್ಕ್ ನಿಮಗೆ ಹೇಗೆ ಗೊತ್ತು? ಅದು ಒಂದ್ಸತಿ ತಮ್ಮ ಗರ್ಲ್ ಫ್ರೆಂಡ್ ಜೊತೆ ಬಹಳ ಸಲ ಹೋಗಿ ಬಂದಾಗಿದೆ. ಬಹಳ ಸಲ ಏನಲ್ಲ, 1-2 ಸಲ. ಈಗ ನಾವು ನಾಳೆ ಎಲ್ಲಿಗೆ ಹೋಗ್ಬೇಕು ಅಂತ ಡಿಸೈಡ್ ಆಯ್ತು. ಬೆಳಿಗ್ಗೆ ಬೇಗ ಎದ್ದು ಎಲ್ಲರೂ ರೆಡಿ ಆಗ್ಬಿಡಿ. ಸಾರಿ ಡ್ಯಾಡ್, ಸ್ಟೇಷನಲ್ಲಿ ತುಂಬ ಕೆಲಸ ಇದೆ. ಒಂದು ಇಂಪಾರ್ಟೆಂಟ್ ಕೇಸ್ ಬಗ್ಗೆ ಡೀಟೇಲ್ಸ್ ಕಲೆಕ್ಟ್ ಮಾಡಬೇಕಿತ್ತು. ನೀವೆಲ್ಲ ಹೋಗಿ ಬನ್ನಿ. ಅದೆಲ್ಲ ನಡೆಯಲ್ಲ. ಹೋಗೋದಾದ್ರೆ ಎಲ್ಲರೂ ಒಟ್ಟಿಗೆ ಹೋಗೋಣ, ಇಲ್ಲಾಂದ್ರೆ ಯಾರು ಹೋಗೋದು ಬೇಡ. ಏ ಆರ್ಯ, ಸಾಕ್ಷಿ ಅಷ್ಟು ಆಸೆ ಪಟ್ಟು ಕರಿತಾ ಇದ್ದಾಳೆ. ಬಾರ ಹೋಗ್ಬರೋಣ. ಹೌದು ಕಣ ಆರ್ಯ, ನಾಳೆ ಒಂದು ದಿವಸ ರಜಾ ತಗೋ. ಅವನೇನ್ ಡ್ಯಾಡ್ ಕೇಳೋದು? ನೀವೇ ಕಮಿಷನರ್ಗೆ ಒಂದು ಕಾಲ್ ಮಾಡಿ, ಹೇಗೋ ನಿಮ್ ಬೀಗರಾಗೋರಲ್ವಾ, ನಿಮ್ ಅಳಿಯಂಗೆ ಒಂದಿನ ರಜಾ ಕೊಡಿ ಅಂತ ನೀವೇ ದಬಾಯಿಸಿ ಕೇಳಿ. ಡ್ಯಾಡ್ ಬೇಡ, ನಂಗೆ ತುಂಬ ಕೆಲಸ ಇದೆ, ಪ್ಲೀಸ್. ಹೋಗ್ಲಿ ಬಿಡಿ ಡ್ಯಾಡ್, ಬಲವಂತ ಮಾಡಬೇಡಿ. ಪಾಪ ಅನುಷನ ಬರ್ತೀನಿ ಅಂತ ಹೇಳಿದ್ಲು. ಅವಳು ಇವನು ಬಂದಿದ್ರೆ ಚೆನ್ನಾಗಿರ್ತಿತ್ತು ಅಂತ ಆಸೆ ಪಟ್ಟಿದ್ಲು, ಅದಕ್ಕೆ ಹೇಳ್ದೆ. ಅನುಷನು ಬರ್ತಿದ್ದಾಳ ಪಿಕ್ನಿಕ್ಗೆ? ಹ್ಞೂ, ಅದೆಲ್ಲ ನಿನ್ಗೆ ಯಾಕೆ ಬಿಡು. ಹೇಗಿದ್ರು ನೀನ್ ಬರ್ತಾ ಇಲ್ವಲ್ಲ, ಅನುಷನ್ ಕಂಪ್ನಿ ಕೊಡೋದಕ್ಕೆ ನಾವೆಲ್ಲರೂ ಇದೀವಿ. ನಾವು ಅವಳು ಎಲ್ಲ ಹೋಗಿ ಬರೋಣ ಡ್ಯಾಡ್. ಸರಿ. ಇಲ್ಲ, ಪಿಕ್ನಿಕ್ ನಾನು ಬರ್ತೀನಿ. ಮತ್ ನಿನ್ ಕೆಲ್ಸ? ಅಮ್ಮ, ಅದು ರಜಾ ಹಾಕಿದ್ರೆ ಆಯ್ತು. ಭಾವಿ ಹೆಂಡತಿ ಬರ್ತಾ ಇದ್ದಾಳೆ ಅಂದ ತಕ್ಷಣ ಕೆಲಸ ಮರ್ತೋಯ್ತಾ? ಸುಮ್ಮನೆ ಇರೋ ಸಾಕು ಡ್ಯಾಡ್, ಈಗಲೇ ಕಮಿಷನರ್ಗೆ ಫೋನ್ ಮಾಡಿ ರಜಾ ಹೇಳ್ತೀನಿ. ಸರಿ ಸರಿ. ಹಾಗೆ ಅನುಷನ್ನ ಪಿಕ್ನಿಕ್ ಕಳ್ಸ್ಕೊಡಿ ಅಂತ ನಿಮ್ಮ ಮಾವನ ಹತ್ರ ಪರ್ಮಿಷನ್ ತಗೊಂಡ್ಬಿಡು. ಅಂದ್ರೆ ನೀನ್ ಹೇಳಿಲ್ವಾ? ಪಿಕ್ನಿಕ್ ಹೋಗ್ಬೇಕು ಅಂತ ಡಿಸೈಡ್ ಮಾಡಿದ್ದೆ ಈಗ. ಅದಕ್ಕಿಂತ ಮುಂಚೆ ನಿಮ್ಮ ಮಾವನ ಹತ್ರ ಹೇಗಪ್ಪ ಪರ್ಮಿಷನ್ ತಗೊಳಕಾಗುತ್ತೆ? ಮತ್ ಅನುಷ ಬರ್ತಾಳೆ ಅಂತ ಹೇಳಿದ್ದು? ಈ ಕೋತಿ ಬರೋಕ್ ಒಪ್ಕೊಳ್ಳಿ ಅಂತ ಸುಳ್ಳು ಹೇಳ್ದೆ. ಹಲೋ, ಈಗ ನೀನ್ ತಪ್ಪಿಸ್ಕೊಳಕ್ ಯಾವ ಚಾನ್ಸು ಇಲ್ಲ, ನೀನ್ ಬರ್ಲೇಬೇಕು. ಇಲ್ಲಿಗೆ ಕರ್ಕೊಂಡು ಬಂದ್ರಿ ನನ್ನ? ಇದು ನನ್ನ ಶಿಶುವಿಹಾರ. ಈ ಜಾಗ ನೋಡು, ಹಾಗೆ ಪಾಳ್ ಬಿದ್ದಿದೆ. ಈ ಜಾಗದ ಅಕ್ಕಪಕ್ಕ ಎಷ್ಟೆಷ್ಟು ಒಳ್ಳೊಳ್ಳೆ ಮಾಲ್ಗಳು ಬರ್ತಾ ಇದೆ. ನಿನ್ ಜಾಗದಲ್ಲೂ ಒಂದು ಒಳ್ಳೆ ಮಾಲ್ ಬಂದ್ರೆ ಎಷ್ಟು ಚೆನ್ನಾಗಿರುತ್ತಲ್ವಾ? ಯೋಚನೆ ಮಾಡು. ಓಹೋ, ಇದು ನಿಮ್ಮ ಉದ್ದೇಶ. ನಿಮ್ಮ ಪ್ಲಾನ್ ಏನು ಅಂತ ನನಗೆ ಈಗ ಚೆನ್ನಾಗಿ ಅರ್ಥ ಆಗ್ತಾ ಇದೆ. ಚಿದಂಬರಂ ಸರಿ ಇಲ್ಲ, ನಿನ್ನ ಸೈಟ್ ಹೊಡೋದಕ್ಕೆ ಪ್ಲಾನ್ ಮಾಡ್ತಾ ಇದ್ದೇನೆ ಅಂತ ಹೇಳಿದ್ರಿ. ಈಗ ನೀವು ಮಾಡ್ತಿರೋದೇನು? ನಿನ್ ಸವಾಸನೆ ಬೇಡ. ನೀನ್ ಹೆದರಿಸ್ತಾ ಇದ್ದೀರಾ? ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ. ಅವಳನ್ನ ತಡಿಬೇಡ್ರೋ. ನಿನ್ನ ಹೆದರಿಸ್ತಾ ಇಲ್ಲ ನಿರೋಷ. ನೋಡು, ನಿಂಗೊಂದು ವಿಷಯ ಹೇಳ್ತೀನಿ, ಆಮೇಲೆ ನಿಂಗೆ ಹೇಗೆ ಅನ್ಸುತ್ತೋ ಹಾಗೆ ತೀರ್ಮಾನ ತಗೋ. ರಿಯಲ್ ಎಸ್ಟೇಟ್ ಅನ್ನೋದು ತುಂಬ ಕೆಟ್ಟ ಬಿಸ್ನೆಸ್. ನಿನ್ನ ಈ ಸೈಟ್ ಮೇಲೆ ತುಂಬ ಜನ ಪಂಟ್ರು ಕಣ್ಣಿಟ್ಟಿದ್ದಾರೆ. ಅದರಲ್ಲಿ ಚಿದಂಬರಂ ಕೂಡ ಒಬ್ರು. ಈ ಹಿಂದೆ ನಾನು ನಿನ್ನ ಸೈಟ್ ಬೇಕು ಅಂತ ಹೇಳಿ ಕೇಳ್ಕೊಂಡು ಬಂದಿದ್ನಲ್ಲ, ಅದು ನನಗೋಸ್ಕರ ಬಂದಿದ್ದಲ್ಲ, ಚಿದಂಬರಂಗೋಸ್ಕರ ಬಂದಿದ್ದು. ಹೇಗಾದರೂ ಮಾಡಿ ನಿನ್ನ ಒಪ್ಸು ಅಂತ ಹೇಳಿ ಚಿದಂಬರಂ ನನಗೆ ಡೀಲ್ ಕೊಟ್ಟಿದ್ರು. ಹೌದಾ? ಅವಾಗಿಂದಾನು ಚಿದಂಬರಂ ನನ್ನ ಸೈಟ್ ಹೊಡಿಬೇಕು ಅಂತ ನೋಡ್ತಿದ್ರಾ? ಹೌದು. ನೀವೇನೋ ದೊಡ್ಡ ಸತ್ಯವಂತರ ತರ ಹೇಳ್ತಾ ಇದ್ದೀರಾ. ಈಗ ನೀವು ಮಾಡ್ತಿರೋದು ಅದನ್ನೇ ತಾನೆ? ಆಗ ಚಿದಂಬರಮು ಕಮಿಷನ್ ಕೊಡ್ತಾನೆ ಅನ್ನೋ ಕಾರಣಕ್ಕೆ ನಾನು ಬಂದಿದ್ದು ನಿಜ. ಆದರೆ ಈಗ ನಾನು ಬಂದಿರೋದು ನಾನೇ ಈ ಜಾಗನ ಪರ್ಚೇಸ್ ಮಾಡೋಕೆ. ನನ್ನ ಕಣ್ಣಿಗೆ ಇವೆರಡರಲ್ಲೂ ಏನು ವ್ಯತ್ಯಾಸ ಕಾಣಿಸ್ತಿಲ್ಲ. ನಾ ಹೇಳೋದನ್ನ ಸ್ವಲ್ಪ ಪೂರ್ತಿಯಾಗಿ ಕೇಳಿಸ್ಕೊ. ಅವತ್ತೇ ನೀನು ಈ ಸೈಟ್ನ ಕೊಟ್ಟಿದ್ದಿದ್ರೆ ನಿನಗೆ ಸಿಗ್ತಾ ಇದ್ದಿದ್ದು ನೀ ನನ್ನ ಹತ್ರ ತಗೊಂಡಂಥ 5 ಲಕ್ಷ ರೂಪಾಯಿ ಮಾತ್ರ. ಆದರೆ 85 ಲಕ್ಷ ಬೆಲೆ ಬಾಳೋ ಈ ನಿನ್ನ ಸೈಟಿಗೆ ಅವತ್ತು 5 ಲಕ್ಷಕ್ಕಿಂತ 1 ರೂಪಾಯಿ ಕೂಡ ಜಾಸ್ತಿ ಸಿಗ್ತಿರ್ಲಿಲ್ಲ. ಬಟ್ ಇವತ್ತು ನೀ ಏನಾದರೂ ಈ ಸೈಟನ್ನು ಕೊಟ್ಟರೆ ಇಲ್ಲಿ ನಾನು ಕಟ್ಟೋವಂಥ ಮಾಲಲ್ಲಿ
ನೀನು ಕೂಡ ಒಬ್ಬ ಈಕ್ವಲ್ ಪಾರ್ಟ್ನರ್ ಆಗ್ತೀಯಾ. ನನಗೆ ಯಾವ ಪಾರ್ಟ್ನರ್ಶಿಪ್ಪು ಬೇಕಾಗಿಲ್ಲ. ನನ್ನ ಪಾಡಕ್ ಬಿಟ್ರೆ ಸಾಕು. ನಾನೇನು ನಿನ್ನ ಸುಮ್ಮನೆ ಬಿಡ್ತೀನಿ, ಆದ್ರೆ ನಿನ್ನ ಸೈಟ್ ಮೇಲೆ 7-8 ಜನ ಕಣ್ಣು ಹಾಕಿದ್ದಾರೆ. ಅವ್ರನ್ನ ಹೇಗೆ ಫೇಸ್ ಮಾಡ್ತೀಯಾ? ಯಾರು ಬೇಕಾದ್ರೂ ಬರಲಿ, ಐ ಡೋಂಟ್ ಕೇರ್. ನನ್ನ ಮಾತು ಕೇಳು ನಿರೋಷ, ಇವರೆಲ್ಲ ಡೇಂಜರಸ್ ಜನ. ಅದರಲ್ಲೂ ಆ ಚಿದಂಬರಂ ಅಂತೂ ತುಂಬ ಡೇಂಜರಸ್. ಮೊದಲು ತುಂಬ ಸಾಫ್ಟ್ ಆಗಿ ಕೇಳ್ತಾರೆ, ಕೊಡಲಿಲ್ಲ ಅಂತಂದರೆ ಫೇಕ್ ಪೇಪರ್ಸೇ ರೆಡಿ ಮಾಡ್ತಾರೆ. ಆಗ ಈ ಜಾಗ ಅವ್ರ ಕೈ ವಶ ಆಗುತ್ತೆ. ಆಗೇನು ಮಾಡ್ತೀಯಾ? ಅದು ಹೇಗೆ ತಗೋತಾರೆ? ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ, ಕೋರ್ಟ್ಗೆ ಹೋಗ್ತೀನಿ. ಇವರೆಲ್ಲ ಪೊಲೀಸಿಗೆ ಹೆದರೋ ಅಂತವ್ರಲ್ಲ ನಿರೋಷ. ಒಂದ್ ವೇಳೆ ನೀನ್ ಕೇಸ್ ಹಾಕಿದ್ರು ಕೋರ್ಟ್ಗೆ ನಿನ್ನನ್ನ ಅಲ್ಸಿ ವರ್ಷಾನ್ಗಟ್ಲೆ ನಿನಗೆ ಸುಸ್ತು ಮಾಡಿಸ್ತಾರ ಅಷ್ಟೇ. ಆಮೇಲೆ ವಿಧಿ ಇಲ್ಲದೆ ನೀನೇ 3 ಕಾಸಿಗೆ ಈ ಸೈಟ್ನ ಮಾರ್ಕೋಬೇಕಾಗತ್ತೆ. ಚಿದಂಬರಂ ಈಗಾಗಲೇ ನಿನ್ ಜಾಗದ ಫೇಕ್ ಪೇಪರ್ಸ್ನ ರೆಡಿ ಮಾಡ್ತಿದ್ದಾರೆ. ನಿನ್ ಕಡೆಯಿಂದ ಪ್ರಾಬ್ಲಮ್ ಆಗದೆ ಇರಲಿ ಅನ್ನೋ ಕಾರಣಕ್ಕೆ ನಿನ್ನನ್ನ ಮಗಳೇ ಅಂತ ಚಿದಂಬರಂ ಹೇಳ್ಕೊಂಡು ಓಡಾಡ್ತಿದ್ದಾರೆ. ಜೊತೆಗೆ ಒಬ್ಬ ಲೋಕಲ್ ಸಬ್ ಇನ್ಸ್ಪೆಕ್ಟರ್ ಕೂಡ ಅವನ ಕೈ ಕೆಳಗಡೆ ಇದ್ದಾನೆ. ನಿನ್ ಕೂಗು ಯಾರಿಗೂ ಕೇಳಿಸಲ್ಲ. ನಾನು ಆ್ಯಕ್ಟಿಂಗ್ ಕಲ್ತ್ಕೊಂಡು ಬಂದಿದ್ದೀಯಾ? ಅವತ್ತು ನಾನು ನಿಮ್ಮ ಮನೆಗೆ ಬಂದಾಗ ನನ್ನ ಮರ್ತ್ಬಿಡು ಅಂತ ಎಲ್ಲರ ಮುಂದೆ ಹೇಳಿ ನನಗೆ ಶಾಕ್ ಕೊಟ್ಬಿಟ್ಟೆ ನೀನು. ನಾನು ನಿನ್ನ ಪರ್ಫಾರ್ಮೆನ್ಸ್ ನೋಡಿ ಶಾಕ್ ಆಗಿಬಿಟ್ಟಿದ್ದೆ. ಸಾಕ್ಷಿ, ನಿನ್ನ ಈ ದಿಢೀರ್ ಬದಲಾವಣೆಗೆ ಮನೆಯವ್ರ ರೆಸ್ಪಾನ್ಸ್ ಹೇಗಿದೆ? ಫುಲ್ ಹ್ಯಾಪಿ. ಡ್ಯಾಡಿ ಅಂತೂ ನನ್ನ ಹತ್ರ ತುಂಬ ಸಾಫ್ಟಾಗಿ ಮಾತಾಡ್ತಾರೆ. ರಾಯಲ್ ಟ್ರೀಟ್ಮೆಂಟ್ ನನಗೆ. ಓ, ಅಲ್ಲಿಗೆ ನಾನು ವಿಲನ್ ಆಗಿ ಬಂದೆ ಅಂತನಾ? ನಮ್ಮ ಮನೆಯವ್ರ ದೃಷ್ಟಿಯಲ್ಲಿ ನೀನು ಅದೇ ತಾನೇ? ನಿನ್ನ ದೃಷ್ಟಿಲಿ ಆಲ್ ಟೈಮ್ ಹೀರೋ. ನನ್ನ ಬದಲಾವಣೆನ ನಿಜ ಅಂದ್ಕೊಂಡು ನಮ್ಮ ಮನೆಯವರೆಲ್ಲ ನನ್ನನ್ನು ಮಗು ಥರ ನೋಡ್ಕೊಳ್ತಾರೆ ರಂಜಿತ್. ಇಷ್ಟು ಪ್ರೀತಿನ ಯಾವುದಾದ್ರೂ ತಂದೆ ತಾಯಿ ಕೊಡೋದಕ್ಕೆ ಸಾಧ್ಯನಾ ಅಂತ ಅನ್ಸುತ್ತೆ ನನಗೆ. ಹಲೋ ಮೇಡಮ್, ಇಷ್ಟೊಂದು ಎಮೋಷ್ನಲ್ ಆಗಬೇಡಿ. ಇನ್ನು 15 ದಿವಸ ಮಾತ್ರ ನಿಮಗೆ ಆ ಮನೇಲಿರೋದಕ್ಕೆ ಅವಕಾಶ. ನೆನಪಿದೆ ತಾನೇ? ನೆನಪೇನೂ ಇದೆ, ಆದರೆ ಇಷ್ಟು ಪ್ರೀತಿಸೋ ಇವ್ರನ್ನೆಲ್ಲ ಬಿಟ್ಟು ಹೀಗೆ ಬರಲಿ ರಂಜಿತ್, ಮನಸ್ಸೇ ಬರ್ತಿಲ್ಲ ನನಗೆ. ಏ ಸಾಕ್ಷಿ, ಹಾಗಂತ ಏನಾದರೂ ನೀನು ನನಗೆ ಕೈ ಕೊಟ್ರೆ ನನ್ನ ಕತೆ ಅಷ್ಟೇ. ಏನಾಗತ್ತೆ? ದೇವದಾಸ್ ಸಿನಿಮಾ ಕ್ಲೈಮ್ಯಾಕ್ಸ್ ಗೊತ್ತಲ್ಲೋ ನಿನಗೆ? ಸೇಮ್ ಅದೇ ಥರ ನಾನು ನಿಮ್ಮ ಮನೆ ಮುಂದೆ ಬಂದು ಕುಡ್ದು ಪ್ರಾಣ ಬಿಟ್ಬಿಡ್ತೀನಿ ಅಷ್ಟೇ. ಅಷ್ಟೆಲ್ಲ ಆಸೆ ಇಟ್ಕೋಬೇಡ. ನಿನ್ನನ್ನು ಅಷ್ಟು ಒಳ್ಳೆ ಲವರಾಗಿ ಮಾಡೋದಕ್ಕೆ ನನಗೇನು ಇಷ್ಟ ಇಲ್ಲ. 15 ದಿನ ಕಳೆದು 16ನೇ ದಿನಕ್ಕೆ ನಾನು ನಿನ್ನ ಜೊತೆ ಇರ್ತೀನಿ. ಬಟ್ ಸಾಕ್ಷಿ, ಆದರೂ ನಿನ್ನ ಹತ್ರ 2 ವಾರ ಮಾತಾಡದೇ ಇರೋದು ತುಂಬ ಕಷ್ಟದ ಕೆಲಸ ಕಣೆ. ಬಟ್ ಒಂದು ಸಮಾಧಾನ ಏನಪ್ಪ ಅಂತಂದರೆ, ಅಟ್ಲೀಸ್ಟ್ ನಿನ್ನ ಹತ್ರ ಫೋನಲ್ಲಾದರೂ ಮಾತಾಡ್ಬೋದಲ್ಲ ಅಂತ. ಸಾರಿ ಟು ಡಿಸಪಾಯಿಂಟ್ ಯು ಮೈ ಡಿಯರ್. ನಾಳೆ ಇಡೀ ದಿನ ನಾನು ನಿನಗೆ ಫೋನ್ ಮಾಡೋ ಹಾಗಿಲ್ಲ. ಯಾಕೆ? ನಾಳೆ ನನ್ನ ಫ್ಯಾಮಿಲಿ ಜೊತೆಗೆ ಔಟಿಂಗಿಗೆ ಹೋಗ್ತಾ ಇದ್ದೀನಿ. ಒಳ್ಳೆ ಮಗಳಾಗಿರ್ಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ಸೊ ನೀನು ನನಗೆ ಕಾಲ್ ಮಾಡಿ ನನ್ನ ಇಮೇಜ್ನ ಹಾಳು ಮಾಡಬೇಡ. ಬರೀ 1 ದಿನ ಅಷ್ಟೇ. ಏ ಸಾಕ್ಷಿ, ನಿನ್ನ ಪಾಲ್ಗೆ ಅದು ಬರೀ 1 ದಿವಸ ಅಷ್ಟೇ. ಆದರೆ ನನ್ನ ಪಾಲ್ಗೆ 24 ಗಂಟೆ 1440 ನಿಮಿಷ 86,400 ಸೆಕೆಂಡ್ಸ್. ಅಬ್ಬಾ, ಇಷ್ಟು ಹೊತ್ತು ನಿನ್ನ ಹತ್ರ ಮಾತಾಡ್ದೇ ಇರೋಕ್ಕಾಗತ್ತ ನಾನು? ಏ ಸಾಕ್ಷಿ, ತೀರಾ ಮೋಸ ಕಣೆ ಇದು. ಪ್ಲೀಸ್, ನೀನು ನನ್ನ ಬಂಗಾರ ಅಲ್ವಾ? ಸರಿ, ಎಲ್ಲಿಗೆ ಹೋಗ್ತಿರೋದು ನೀವು? ದೇವಗಂಗಾ ಪಾರ್ಕ್. ಹಾಗೆ ನಮ್ಮ ಗೆಸ್ಟ್ ಹೌಸಿಗೆ ಹೋಗಿ ಬರ್ತೀವಿ. ಏ ಸಾಕ್ಷಿ, ನೀನು ಏನಾದರೂ ಅಂದ್ಕೋ, ನಾನು ಬಂದು ನಿಮ್ಮನ್ನ ಜಾಯ್ನ್ ಆಗ್ತೀನಿ. ಓ ಪ್ಲೀಸ್, ಬೇಡ ರಂಜಿತ್. ನಾನು ನಮ್ಮ ಮನೆಯವ್ರ ಜೊತೆ ಇರೋದು ಇನ್ನು 2 ವಾರ ಮಾತ್ರ. ಈ 2 ವಾರ ನನ್ನಿಂದ ಅವ್ರಿಗೆ ಬರೀ ನಗು ಸಂತೋಷ ಮಾತ್ರ ಸಿಗಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದೀನಿ. ನೀವು ಅಲ್ಲಿಗೆ ಬಂದರೆ ನನ್ನ ಪ್ಲ್ಯಾನ್ ಎಲ್ಲ ಅಪ್ಸೆಟ್ ಆಗುತ್ತೆ. ಆಗಲ್ಲ. ನಿಮ್ಮನ್ನು ದಮ್ಮಯ್ಯ ಅಂತೀನಿ ರಂಜಿತ್. ನಮ್ಮ ಮನೆಯವ್ರ ಜೊತೆ ನಾನಿನ್ನು ಸ್ವಲ್ಪ ದಿನ ಮಾತ್ರ ಇರೋದು. ಆಮೇಲೆ ಜೀವನ ಪೂರ್ತಿ ನಿಮ್ಮ ಜೊತೆನೇ ಇರ್ತೀನಿ ಅಲ್ವಾ? ಅದಕ್ಕೆ ಸ್ವಲ್ಪ ದಿನ ನನ್ನ ಫ್ಯಾಮ್ಲಿಗೆ ಸಂತೋಷ ಕೊಟ್ಟು ನಾನು ಸಂತೋಷವಾಗಿ ಇದ್ದು ಬರ್ತೀನಿ. ಪ್ಲೀಸ್. ಏನೇ ಸಾಕ್ಷಿ, ಹಾಗಂದ್ರೆ ನಿಮ್ಮ ಮನೆಯವ್ರ ಜೊತೆ ಇರೋದು ಸಂತೋಷ, ನನ್ನ ಜೊತೆ ಇರೋದು ಶಿಕ್ಷಣ ನಿನಗೆ? ನಿಮ್ಮ ಹೆಂಡತಿಯಾಗಿ ಬದುಕೋ ಸಂತೋಷನೇ ಬೇರೆ, ನನ್ನ ಪೇರೆಂಟ್ಸಿಗೆ ಮಗಳಾಗಿರೋ ಸಂತೋಷನೇ ಬೇರೆ ರಂಜಿತ್. ಗಂಡ್ಮಕ್ಳಿಗೆ ಇವೆಲ್ಲ ಅರ್ಥ ಆಗಲ್ಲ. ಹಾಗೇನಿಲ್ಲ, ಎಲ್ಲ ಅರ್ಥ ಆಗುತ್ತೆ ನನಗೆ.
ನೈಸ್ ವೆರಿ ನೈಸ್. ಪ್ರಿಯಾ, ಸಾಕ್ಷಿ, ಏನ್ ಚಾನಲ್ ಚೇಂಜ್ ಮಾಡ್ಬಿಟ್ಟೆ? ಕಂಗ್ರಾಟ್ಸ್ ಕಡೆ. ಸ್ಯಾಲ್ರಿ ಎಷ್ಟು? ಸಾಕ್ಷಿ, ತಲೆಗೆ ಪೆಟ್ಟು ಬಿದ್ದಿದ್ಯಾ ಹೇಗೆ ನಿಂಗೆ? ಓಹೋ ಓಕೆ, ಬರೀ ಬಾಯಿ ಮಾತಲ್ಲೆಲ್ಲ ಹೇಳಿದ್ರೆ ಆಗಲ್ಲ, ಟ್ರೀಟ್ ಕೊಡಿಸ್ಬೇಕು. ಸರಿ ಕಣೆ, ಓಕೆ ಬಾಯ್. ಹಲೋ. ಹೌದಾ? ಫೋನ್ ಹೇಳು ಮಗ.